A very good morning, my dear viewers. Welcome to my YouTube channel. This is Arun Kiradi here. In today's class, we would like to discuss one of the important question for 5 marks. That is, difference between operating lease and financial lease. This question is important for 5 marks. ಕಾರ್ಯಾತ್ಮಕ ಗೇಣಿ ಮತ್ತು ಹಣಕಾಸಿನ ಗೇಣಿಯಲ್ಲಿನ ವ್ಯತ್ಯಾಸಗಳೇನು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಆಪರೇಟಿಂಗ್ ಲೀಸ್ ಅಂದರೆ ಕಾರ್ಯಾತ್ಮಕ ಗೇಣಿ, ಫೈನಾನ್ಷಿಯಲ್ ಲೀಸ್ ಅಂದರೆ ಹಣಕಾಸಿನ ಗೇಣಿ ಅಂತ ನಾವಲ್ಲಿ ಕರಿತೀವಿ. Now let us discuss one by one. In case of an operating lease, the ownership is not transferred by the end of a lease term. Now please understand very clearly. In case of an operating lease, the ownership is not transferred at the end of the period. ಅಂದರೆ ಏನು ಅಗ್ರಿಮೆಂಟ್ ಪಿರಿಯಡ್ ಇರುತ್ತಲ್ಲ, ಆ ಅಗ್ರಿಮೆಂಟ್ ಪಿರಿಯಡ್ ಮುಗಿದ್ರೂ ಕೂಡ ಇಲ್ಲಿ ಓನರ್ಶಿಪ್ ಏನಾಗಂಗಿಲ್ಲ, ಟ್ರಾನ್ಸ್ಫರ್ ಆಗಂಗಿಲ್ಲ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಮಾಲೀಕತ್ವವು ಕಾರ್ಯಾತ್ಮಕ ಗೇಣಿಯಲ್ಲಿ ಮಾಲೀಕನಿಂದ ಬಾಡಿಗೆದಾರನಿಗೆ ವರ್ಗಾವಣೆ ಆಗೋದಿಲ್ಲ. ಕೇವಲ ಅಸೆಟ್ ಮಾತ್ರ ಏನಾಗಿರ್ತೈತೆ ರೀ, ಟ್ರಾನ್ಸ್ಫರ್ ಆಗಿರುತ್ತೆ. ಓನ್ಲಿ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್, ನಾಟ್ ದ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್. ವೆರಾಸ್ ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್, ದ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಅಟ್ ದ ಎಂಡ್ ಆಫ್ ಅ ಲೀಸ್ ಟರ್ಮ್. ನೋಡಿರಿ, ಹಣಕಾಸಿನ ಗೇಣಿಯಲ್ಲಿ ಏನಾಗುತ್ತೆ ರೀ, ಮಾಲೀಕತ್ವವು ವರ್ಗಾವಣೆಯಾಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್, ದ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಅಟ್ ದ ಎಂಡ್ ಆಫ್ ದ ಲೀಸ್ ಪಿರಿಯಡ್. ಸೊ ಗೇಣಿಯ ಅವಧಿ ಮುಗಿದ ಮೇಲೆ ಮಾಲೀಕತ್ವವು ಮಾಲೀಕನಿಂದ ಬಾಡಿಗೆದಾರನಿಗೆ ವರ್ಗಾವಣೆಯಾಗುತ್ತದೆ. ಸೆಕೆಂಡ್ ಒನ್, ಹಿಯರ್ ದ ಲೀಸ್ ಡಸ್ ನಾಟ್ ಕಂಟೇನ್ ಬೈಯಿಂಗ್ ಆಪ್ಷನ್. ಓಕೆ, ಪರ್ಚೇಜ್ ಆಪ್ಷನ್ ಆಪರೇಟಿಂಗ್ ಲೀಸ್ ಒಳಗೆ ಇರಂಗಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ ಕೇಸ್ ಆಫ್ ಆಪರೇಟಿಂಗ್ ಲೀಸ್ ದೇರ್ ಈಸ್ ಅ ನೋ ಆಪ್ಷನ್ ಕಾಲ್ಡ್ ಆಸ್ ಅ ಪರ್ಚೇಜ್ ಆಪ್ಷನ್. ಕಾರ್ಯಾತ್ಮಕ ಗೇಣಿಯಲ್ಲಿ ಕೊಂಡುಕೊಳ್ಳುವ ಆಯ್ಕೆಗಳು ಇರೋದಿಲ್ಲ, ಅಂದರೆ ಆ ಆಸ್ತಿಯನ್ನು ಕೊಳ್ಳುವ ಆಯ್ಕೆ ಇರುವುದಿಲ್ಲ. Whereas in case of a financial lease, there is an option to buy the asset at the end of the term. ಅಂದರೆ ಅವಧಿ ಮುಗಿಯುವಾಗ ನೀವು ಆಸ್ತಿಯನ್ನು ಕೊಂಡ್ಕೋಬಹುದು. ಅಂದರೆ ನೀವು ಏನು ಅಸೆಟ್ ಇರ್ತೈತಲ್ಲ ಆ ಅಸೆಟನ್ನು ಪರ್ಚೇಜ್ ಮಾಡಬಹುದು. ಅಂದರೆ ಇಲ್ಲಿ ಲೆಸ್ಸರ್ ಗಿವ್ ದ ಆಪ್ಷನ್. ಫೈನಾನ್ಷಿಯಲ್ ಲೀಸ್ ಒಳಗೆ ಲೆಸ್ಸರ್ ಗಿವ್ ದ ಆಪ್ಷನ್. ವಿಚ್ ಆಪ್ಷನ್? ಬೈಯಿಂಗ್ ಆಪ್ಷನ್. ಓಕೆ, ಲೆಸ್ಸರ್ ಗ್ರ್ಯಾಂಟ್ ದ ಬೈಯಿಂಗ್ ಆಪ್ಷನ್ ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್. ವೆರಾಸ್ ಇನ್ ಕೇಸ್ ಆಫ್ ಅ ಆಪರೇಟಿಂಗ್ ಲೀಸ್, lessor is not supposed to give any buying option to users. ಓಕೆ, ಅದಕ್ಕೆ ಈ ಪಾಯಿಂಟನ್ನು ನಾವು ಹೇಳ್ಬೋದು. ಅಂದರೆ ಇದರ ಅರ್ಥ ಏನ್ರಿ, ಕಾರ್ಯಾತ್ಮಕ ಗೇಣಿಯಲ್ಲಿ ಮಾಲೀಕನು ಬಾಡಿಗೆದಾರನಿಗೆ ಕೊಂಡುಕೊಳ್ಳುವ ಆಯ್ಕೆಯನ್ನು ಇಟ್ಟಿರೋದಿಲ್ಲ. ಆದರೆ ಹಣಕಾಸಿನ ಗೇಣಿಯಲ್ಲಿ ಮಾಲೀಕನು ಬಾಡಿಗೆದಾರನಿಗೆ ಕೊಂಡುಕೊಳ್ಳುವ ಆಯ್ಕೆಯನ್ನು ಇಟ್ಟಿರುತ್ತಾನೆ. ಆಪರೇಟಿಂಗ್ ಲೀಸ್, ಇನ್ ಕೇಸ್ ಆಫ್ ಆಪರೇಟಿಂಗ್ ಲೀಸ್ ಇಟ್ ಈಸ್ ಅ ಕ್ಯಾನ್ಸಲೇಬಲ್ ಲೀಸ್ ಅಂತ ನಾವಲ್ಲಿ ಹೇಳ್ತೇವೆ. ಕಾರ್ಯಾತ್ಮಕ ಗೇಣಿ ಏನಾಗುತ್ತೆ ರೀ, ಅದು ಕ್ಯಾನ್ಸಲೇಬಲ್, ಅಂದರೆ ಅನೂರ್ಜಿತ ಆಗುತ್ತೆ, ಯಾವಾಗ ಬೇಕಾದರೂ ತೆಗೆದು ಹಾಕ್ಬೋದು, ಬ್ರೇಕ್ ಮಾಡಬಹುದು ಅಂತ. ಬಟ್ ಫೈನಾನ್ಷಿಯಲ್ ಲೀಸ್ ಈಸ್ ಅ ನಾನ್ ಕ್ಯಾನ್ಸಲೇಬಲ್. ಆದರೆ ಹಣಕಾಸಿನ ಗೇಣಿ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡಲಾರ್ದಂತಹ ಏನದು ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು. ಹೆಂಗೆ ನೆನ್ಪಿಟ್ಕೋಬೇಕು, ಆಪರೇಟಿಂಗ್ ಲೀಸ್ ಈಸ್ ಅ ಕ್ಯಾನ್ಸಲೇಬಲ್ ಲೀಸ್, ವೆರಾಸ್ ಫೈನಾನ್ಷಿಯಲ್ ಲೀಸ್ ಈಸ್ ಅ ನಾನ್ ಕ್ಯಾನ್ಸಲೇಬಲ್ ಲೀಸ್. ಕಾರ್ಯಾತ್ಮಕ ಗೇಣಿ ಯಾವಾಗ ಬೇಕಾದರೂ ಮುರಿದು ಹಾಕಬಹುದು, ಆದರೆ ಹಣಕಾಸಿನ ಗೇಣಿಯನ್ನು ಯಾವಾಗ ಬೇಕಾದರೂ ಮುರಿದು ಹಾಕಲು ಬರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಈಸ್ ಲೆಸ್ಸರ್ ಬಿಯರ್ ಆಲ್ ದ ಕಾಸ್ಟ್. ಫಾರ್ ಎಕ್ಸಾಂಪಲ್ ಮೇಂಟೆನೆನ್ಸ್, ರಿಪೇರ್ಸ್, ಇನ್ಶೂರೆನ್ಸ್. ವಾಟ್ ದೇ ಟ್ರೈ ಟು ಸೇ ದ್ಯಾಟ್ ಹಿಯರ್ ಈಸ್, ಇನ್ ಕೇಸ್ ಆಫ್ ಆಪರೇಟಿಂಗ್ ಲೀಸ್ ಲೆಸ್ಸರ್ ಹ್ಯಾಸ್ ಟು ಮೇಂಟೈನ್ ಆಲ್ ದ ಕಾಸ್ಟ್. ಅಂದರೆ ಕಾರ್ಯಾತ್ಮಕ ಗೇಣಿಯಲ್ಲಿ ಮಾಲೀಕನು ಎಲ್ಲ ವೆಚ್ಚಗಳನ್ನು ಭರಿಸುತ್ತಾನೆ. ಅಂದರೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ವೆಚ್ಚ, ಅದನ್ನ ರಿಪೇರಿ ಮಾಡ್ತಕ್ಕಂಥ ವೆಚ್ಚ, ಅದ್ರ ಮೇಲಿರ್ತಕ್ಕಂಥ ಇನ್ಶೂರೆನ್ಸ್ ವೆಚ್ಚ, ಪ್ರತಿಯೊಂದು ವೆಚ್ಚವನ್ನು ಯಾರು ಮಾಡ್ತಾರೆ, ಲೆಸ್ಸರ್, ಓನರ್ ಆಫ್ ದ ಅಸೆಟ್ ಮಾಡ್ತಾನೆ. ಬಟ್ ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್ ಲೆಸ್ಸಿ ಬಿಯರ್ ಆಲ್ ದ ಕಾಸ್ಟ್. ಯಾಕಂದರೆ ಕಂಪ್ಲೀಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್ ಕಂಪ್ಲೀಟ್ ದ ಓನರ್ಶಿಪ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್. ಕಂಪ್ಲೀಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗುವಾಗ lessee has to bear all the risk and reward. For example, maintenance cost is in the hand of lessee, repair cost is in the hand of lessee, insurance cost is also in the hand of lessee, like that. ಅಂದರೆ ಲೆಸ್ಸಿನ ಎಲ್ಲ ವೆಚ್ಚವನ್ನು ಏನು ಮಾಡಬೇಕಾಗತ್ತೆ ರೀ, ಭರಿಸ್ಬೇಕಾಗತ್ತೆ. ಇಲ್ಲಿ ಲೆಸ್ಸರ್ ಎಲ್ಲ ವೆಚ್ಚವನ್ನು ಭರಿಸ್ಬೇಕಾಗತ್ತೆ. ಓಕೆ, ಇದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಆಪರೇಟಿಂಗ್ ಲೀಸ್, ಫೈನಾನ್ಷಿಯಲ್. ಲೆಟ್ ಅಸ್ ಡಿಸ್ಕಸ್ ದ ಮೀನಿಂಗ್. ಆನ್ ದ ಬೇಸಿಸ್ ಆಫ್ ಮೀನಿಂಗ್ ಹೆಂಗೆ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೋಡೋಣ. ಡಿಫರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಲೀಸ್ ಆ್ಯಂಡ್ ಆಪರೇಟಿಂಗ್ ಲೀಸ್. ಇಟ್ ಈಸ್ ಅ ಕಮರ್ಷಿಯಲ್ ಕಾಂಟ್ರಾಕ್ಟ್ ಬಿಟ್ವೀನ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ ಫಾರ್ ಅಗ್ರೀಡ್ ಪೀರಿಯಡ್ ಆಫ್ ಟೈಮ್ ಆನ್ ರೆಂಟ್. ಓಕೆ, ನೋಡಿ ಮೀನಿಂಗ್ ಪ್ರಕಾರ ಹೇಳ್ಬೇಕಂದ್ರೆ ಇಟ್ ಈಸ್ ಅ ಕಾಂಟ್ರಾಕ್ಟ್
between lessor to lessee for use of a asset on rent basis. ಓಕೆ, ಅಂದರೆ ಇಲ್ಲಿ ರೆಂಟ್ ಬೇಸಿಸ್ ಮೇಲೆ ನಿಗದಿತ ಅವಧಿವರೆಗೆ ಉಪಯೋಗಿಸ್ತಕ್ಕಂಥ ಒಂದು ಕಾಂಟ್ರಾಕ್ಟ್. ಇಟ್ ಈಸ್ ಅ ಕಮರ್ಷಿಯಲ್ ಕಾಂಟ್ರಾಕ್ಟ್ ವೇರ್ ದ ಲೆಸ್ಸರ್ ಅಲೌ ದ ಲೆಸ್ಸಿ ಟು ಯೂಸ್ ದ ಅಸೆಟ್ ಇನ್ ಪ್ಲೇಸ್ ಆಫ್ ಪೀರಿಯಾಡಿಕಲ್ ಪೇಮೆಂಟ್ ಫಾರ್ ಅ ಸ್ಮಾಲ್ ಪೀರಿಯಡ್. ಅಂದರೆ ಏನು ಹೇಳ್ತಾರೆ ಅವರು, ಲಾಂಗ್ ಪೀರಿಯಡ್ಗೆ ಅಸೆಟನ್ನು ಕೊಟ್ಟರೆ ಅದು ಫೈನಾನ್ಷಿಯಲ್ ಲೀಸ್, ಶಾರ್ಟ್ ಪೀರಿಯಡ್ಗೆ ಅಸೆಟನ್ನು ಕೊಟ್ಟರೆ ಅದು ಆಪ್ರೇಟಿಂಗ್ ಲೀಸ್. ಇಷ್ಟೇ ನೆನ್ಪಿಟ್ಕೊರಿ, ಪಾಯಿಂಟ್ ನೆನ್ಪಿಟ್ಕೊರಿ. ಫಾರ್ ಲಾಂಗ್ ಪೀರಿಯಡ್ ದ ಅಸೆಟ್ ಈಸ್ ಪ್ರೊವೈಡೆಡ್, ಫಾರ್ ಶಾರ್ಟ್ ಪೀರಿಯಡ್ ದ ಅಸೆಟ್ ಈಸ್ ಪ್ರೊವೈಡೆಡ್. ದೀರ್ಘಾವಧಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಲಾಗತ್ತಾ, ಅಲ್ಪಾವಧಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಲಾಗತ್ತಾ. ಸೊ ದೀರ್ಘಾವಧಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ರೆ ಹಣಕಾಸಿನ ಗೇಣಿ, ಅಲ್ಪಾವಧಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ರೆ ಕಾರ್ಯಾತ್ಮಕ ಗೇಣಿ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಡಿಫ್ರೆನ್ಸ್, ವಾಟ್ ಇಟ್ಸ್ ಆಲ್ ಅಬೌಟ್ ಅಂದರೆ ಇದು ಏನು ಅಂದಂಗೆ. ಓಕೆ, ಫೈನಾನ್ಷಿಯಲ್ ಲೀಸ್ ಈಸ್ ಅ ಲಾಂಗ್ ಟರ್ಮ್ ಕನ್ಸೆಪ್ಟ್. ಆ್ಯಸ್ ವಿ ಆಲ್ರೆಡಿ ಅಂಡರ್ಸ್ಟ್ಯಾಂಡ್, ಫೈನಾನ್ಷಿಯಲ್ ಲೀಸ್ ಈಸ್ ಅ ಲಾಂಗ್ ಟರ್ಮ್ ಕನ್ಸೆಪ್ಟ್. ದೀರ್ಘಾವಧಿಯ ಪರಿಕಲ್ಪನೆ ಅಂತ ಹೇಳ್ಬೋದು ನಾವು ಹಣಕಾಸಿನ ಗೇಣಿಯನ್ನು. ಆಪರೇಟಿಂಗ್ ಲೀಸ್ ಈಸ್ ಅ ಶಾರ್ಟ್ ಟರ್ಮ್ ಕಾನ್ಸೆಪ್ಟ್. ಕಾರ್ಯಾತ್ಮಕ ಗೇಣಿಯನ್ನು ಅಲ್ಪಾವಧಿಯ ಪರಿಕಲ್ಪನೆ ಅಂತ ನಾವಲ್ಲಿ ಹೇಳ್ಬೋದು. ಇನ್ ಕೇಸ್ ಆಫ್ ಅ ಟ್ರಾನ್ಸ್ಫರೇಬಿಲಿಟಿ, ವರ್ಗಾವಣೆ ಆಧಾರದ ಮೇಲೆ ಹೇಳೋದಾದ್ರೆ, ದ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಟು ಲೆಸ್ಸಿ. ನಾವು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್, ದ ಓನರ್ಶಿಪ್ ಈಸ್ ಅಬ್ಸಲ್ಯೂಟ್ಲಿ ಟ್ರಾನ್ಸ್ಫರ್ಡ್ ಟು ಲೆಸ್ಸಿ. ಅಂದ್ರೆ ಕಾರ್ಯಾತ್ಮಕ ಗೇಣಿಯಲ್ಲಿ ಸಂಪೂರ್ಣ ಮಾಲೀಕತ್ವವು ಬಾಡಿಗೆದಾರನಿಗೆ ವರ್ಗಾವಣೆ ಆಗುತ್ತದೆ. ಅಂದರೆ ಬಾಡಿಗೆದಾರನು ಮಾಲೀಕನಾಗಬಹುದು ಎಲ್ರಿ ಫೈನಾನ್ಷಿಯಲ್ ಲೀಸ್ ಒಳಗೆ. ವೆರ್ ಆಸ್ ಇನ್ ಕೇಸ್ ಆಫ್ ಅ ಆಪರೇಟಿಂಗ್ ಲೀಸ್, the ownership remains with the lessor only, it is not transferred. ಮಾಲೀಕತ್ವವು ವರ್ಗಾವಣೆ ಆಗೋದಿಲ್ಲ. ಮಾಲೀಕತ್ವ ಎಲ್ಲಿ ವರ್ಗಾವಣೆ ಆಗಂಗಿಲ್ಲ ರೀ, ಬಾಡಿಗೆದಾರನಿಗೆ ವರ್ಗಾವಣೆ ಆಗಂಗಿಲ್ಲ ಆಪರೇಟಿಂಗ್ ಲೀಸ್ ಒಳಗೆ. ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್, ದ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್. ಇನ್ ಕೇಸ್ ಆಫ್ ಅ ಆಪರೇಟಿಂಗ್ ಲೀಸ್, ದ ಓನರ್ಶಿಪ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಸೇ, ದೇರ್ ಈಸ್ ಅ ಆಪ್ಷನ್ ಟು ಬೈ ದ ಅಸೆಟ್ ಇನ್ ಅ ಫೈನಾನ್ಷಿಯಲ್ ಲೀಸ್, ದೇರ್ ಈಸ್ ಅ ನೋ ಆಪ್ಷನ್ ಟು ಬೈ ದ ಅಸೆಟ್ ಇನ್ ಅ ಆಪರೇಟಿಂಗ್ ಲೀಸ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಟರ್ಮ್ ಆಫ್ ಅ ಲೀಸ್ ಅಂತ ನಾವು ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ಅ ಟರ್ಮ್ ಆಫ್ ಅ ಲೀಸ್, ಇಟ್ ಈಸ್ ಅ ಕಾಂಟ್ರಾಕ್ಟ್ ಫಾರ್ ಅ ಲಾಂಗ್ ಟರ್ಮ್. ಆಲ್ರೆಡಿ ಹೇಳಿದ್ವಿ, ಇಟ್ ಈಸ್ ಕಾಂಟ್ರಾಕ್ಟ್ ಫಾರ್ ಅ ಲಾಂಗ್ ಟರ್ಮ್. ಅಂದರೆ ಅವಧಿಗೆ ಆಧಾರದ ಮೇಲೆ ಹೇಳೋದಾದ್ರೆ ದೀರ್ಘಾವಧಿಯ ಒಪ್ಪಂದ ಆಗಿದೆ, ಆಮೇಲೆ ಇದು ಅಲ್ಪಾವಧಿಯ ಒಪ್ಪಂದ ಆಗಿದೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ನೇಚರ್ ಆಫ್ ಅ ಕಾಂಟ್ರಾಕ್ಟ್, ಇಟ್ ಈಸ್ ಜಸ್ಟ್ ಲೈಕ್ ಅ ಲೋನ್ ಅಗ್ರಿಮೆಂಟ್. ಅಂದರೆ ಯಾವುದ್ರೆ ಆಪರೇಟಿಂಗ್ ಲೀಸ್ ಫೈನಾನ್ಷಿಯಲ್ ಲೀಸ್ ಈಸ್ ಅ ಲೋನ್ ಅಗ್ರಿಮೆಂಟ್. ಹಣಕಾಸಿನ ಗೇಣಿ ಏನಪ್ಪ ಅಂದ್ರೆ ಸಾಲಕ್ಕೆ ಸಂಬಂಧಪಟ್ಟಂಥ ಒಪ್ಪಂದ ಅಂತ ನಾವಲ್ಲಿ ಹೇಳ್ತೀವಿ. ನೇಚರ್ ಆಫ್ ಕಾಂಟ್ರಾಕ್ಟ್ ಈಸ್ ಅ ಲೋನ್ ಅಗ್ರಿಮೆಂಟ್, ಸಾಲಕ್ಕೆ ಸಂಬಂಧಪಟ್ಟಂಥ ಒಂದು ಒಪ್ಪಂದ. ಹಿಯರ್ ದ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆಸ್ ಅ ರೆಂಟ್. ಆಪರೇಟಿಂಗ್ ಲೀಸ್ ಈಸ್ ಅ ರೆಂಟ್ ಬೇಸ್ ಕಾಂಟ್ರಾಕ್ಟ್. ಫೈನಾನ್ಷಿಯಲ್ ಲೀಸ್ ಈಸ್ ಅ ಲೋನ್ ಬೇಸ್ ಕಾಂಟ್ರಾಕ್ಟ್. ನೋಡಿ ಹೆಂಗೆ ನೆನ್ಪಿಟ್ಕೋಬೇಕ್ರಿ, ಹಣಕಾಸಿನ ಗೇಣಿಯು ಸಾಲ ಆಧಾರಿತ ಒಪ್ಪಂದ, ಕಾರ್ಯಾತ್ಮಕ ಗೇಣಿಯು ಬಾಡಿಗೆ ಆಧಾರಿತ ಒಪ್ಪಂದ ಅಂತ ನಾವಲ್ಲಿ ಹೇಳ್ಬೋದು. ಇಟ್ ಈಸ್ ಅ ರೆಂಟ್ ಬೇಸ್ ಅಗ್ರಿಮೆಂಟ್, ಇಟ್ ಈಸ್ ಅ ಲೋನ್ ಬೇಸ್ ಅಗ್ರಿಮೆಂಟ್. ವಿಚ್ ಈಸ್ ಅ ಲೋನ್ ಬೇಸ್ ಅಗ್ರಿಮೆಂಟ್? ಫೈನಾನ್ಷಿಯಲ್ ಲೀಸ್ ಈಸ್ ಅ ಲೋನ್ ಬೇಸ್ ಅಗ್ರಿಮೆಂಟ್. ಆ್ಯಂಡ್ ವಿಚ್ ಈಸ್ ಅ ರೆಂಟ್ ಬೇಸ್ ಅಗ್ರಿಮೆಂಟ್? ಆಪರೇಟಿಂಗ್ ಲೀಸ್ ಈಸ್ ಅ ರೆಂಟ್ ಬೇಸ್ ಅಗ್ರಿಮೆಂಟ್. ನೆಕ್ಸ್ಟ್, ಮೇಂಟೆನೆನ್ಸ್ ಕಾಸ್ಟ್ ಅಂತ ಯೂಸ್ ಮಾಡ್ಬೋದು ನಾವು ವರ್ಡ್. ನಿರ್ವಹಣಾ ವೆಚ್ಚ ಅಥವಾ ನಿರ್ವಹಣೆ. ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್, ದ ಲೆಸ್ಸಿ ಹ್ಯಾಸ್ ಟು ಟೇಕ್ ಆಲ್ ದ ಕೇರ್ ಆ್ಯಂಡ್ ಮೇಂಟೈನ್ ದ ಅಸೆಟ್. ಆಲ್ರೆಡಿ ನಾವು ಹೇಳಿವಿ ಇಲ್ಲಿ ಏನಂತ ಹೇಳಿವಪ್ಪ ಅಂದ್ರೆ, ಲೆಸ್ಸಿ ಇದ್ದಂಥವ ಮೇಂಟೆನೆನ್ಸ್ ಕಾಸ್ಟನ್ನು ಮಾಡಬೇಕು ಇಲ್ಲಿ. ಯಾಕೆಂದರೆ ಅವ ಎಲ್ಲ ರಿಸ್ಕ್ ಆ್ಯಂಡ್ ರಿವಾರ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಾನೆ. ಆಮೇಲೆ ಆಪರೇಟಿಂಗ್ ಲೀಸ್ ಒಳಗೆ ಲೆಸ್ಸರ್ ಹ್ಯಾಸ್ ಟು ಟೇಕ್ ದ ರಿಸ್ಕ್ ಆ್ಯಂಡ್ ಮೇಂಟೈನ್ ದ ಅಸೆಟ್ ಬಿಕಾಸ್ ದ ಓನರ್ಶಿಪ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. ಇಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರೋಂಗಿಲ್ಲ. ಹಾಗಾಗಿ ಮಾಲೀಕ ಏನು ಮಾಡಬೇಕಾಗತ್ತೆ, ಆಸ್ತಿಗೆ ಸಂಬಂಧಪಟ್ಟಂತಹ ವೆಚ್ಚವನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ರಿಸ್ಕ್ ಅಬ್ಸೊಲೆಸೆನ್ಸ್, ಅಪಾಯವನ್ನು ಎದುರಿಸೋದು ಅಂತ. ಓಕೆ, ಹಿಯರ್ ಇಟ್ ಲೈಸ್ ಆನ್ ಪಾರ್ಟ್ ಆಫ್ ದ ಲೆಸ್ಸಿ. ಅಂದರೆ ರಿಸ್ಕ್ ಯಾರು ತೊಗೋಬೇಕಾಗತ್ತೆ ಅಂತ ಹೇಳ್ತಾರೆ ಅವ್ರು. ಇನ್ ಕೇಸ್ ಆಫ್ ಅ ಫೈನಾನ್ಷಿಯಲ್ ಲೀಸ್, ದ user of the asset can take the risk, means lessee has to take the risk. In case of operating lease, the lessor has to take the risk. ಹಣಕಾಸಿನ ಗೇಣಿಯಲ್ಲಿ ಬಾಡಿಗೆದಾರನು ಅಪಾಯವನ್ನು ತಗೋಬೇಕಾಗತ್ತಾ, ಕಾರ್ಯಾತ್ಮಕ ಗೇಣಿಯಲ್ಲಿ ಮಾಲೀಕನು ಅಪಾಯವನ್ನು ತಗೋಬೇಕಾಗತ್ತೆ. ನೆಕ್ಸ್ಟ್, ಕ್ಯಾನ್ಸಲೇಷನ್. ಯೂಶ್ವಲಿ ದ ಫೈನಾನ್ಷಿಯಲ್ ಲೀಸ್ ಈಸ್ ನಾನ್ ಕ್ಯಾನ್ಸಲೇಬಲ್ ಲೀಸ್. ಅಂದ್ರೆ ನಾನ್ ಕ್ಯಾನ್ಸಲೇಬಲ್ ಆಗುತ್ತಾ ಅಂತ ನಾವಲ್ಲಿ ಹೇಳ್ಬೋದು. ವೇರ್ ಆಸ್ ಆಪರೇಟಿಂಗ್ ಲೀಸ್ ಈಸ್ ಕ್ಯಾನ್ಸಲೇಬಲ್, ಆಲ್ರೆಡಿ ನಾವು ಹೇಳಿವೆ. ಓಕೆ, ನೆಕ್ಸ್ಟ್, 9th one, ಟ್ಯಾಕ್ಸ್ ಅಡ್ವಾಂಟೇಜ್, ತೆರಿಗೆ ಅನುಕೂಲತೆ ಅಥವಾ ತೆರಿಗೆ ವಿನಾಯಿತಿ. ಹಿಯರ್
the expenses for assets such as a depreciation, financing are allowed for a tax deduction to lessee. ಅಂದರೆ ಇಲ್ಲಿ ಟ್ಯಾಕ್ಸ್ ಅಡ್ವಾಂಟೇಜ್ ಸಿಗುತ್ತೆ ಇಲ್ಲಿ ಎದರ ಆಧಾರದ ಮೇಲೆ ರೀ ಲೆಸ್ಸಿಗೆ ಡೆಪ್ರಿಷಿಯೇಷನ್ ಅಥವಾ ಫೈನಾನ್ಷಿಯಲ್ ಅಸೆಟ್ ಆಧಾರದ ಮೇಲೆ. ಇವನ್ ದ ರೆಂಟ್ ಡಿಡಕ್ಷನ್ ಈಸ್ ಅಲೌಡ್ ಹಿಯರ್ ಫಾರ್ ಆಪರೇಟಿಂಗ್ ಲೀಸ್. ಅಂದರೆ ಇಲ್ಲಿ ಕಂಪ್ಲೀಟ್ ಫೈನಾನ್ಸಿಂಗ್ ಮೇಲೆ ಟ್ಯಾಕ್ಸ್ ಡಿಡಕ್ಷನ್ ಸಿಗ್ಬೋದು, ಇಲ್ಲಿ ಲೀಸ್ ರೆಂಟ್ ಮೇಲೆ ಟ್ಯಾಕ್ಸ್ ಡಿಡಕ್ಷನ್ ಸಿಗ್ಬೋದು. ಆಮೇಲೆ ಲಾಸ್ಟ್ ಆಪ್ಷನ್ ಪರ್ಚೇಸ್ ಆಪ್ಷನ್ ಆಲ್ರೆಡಿ ಹೇಳಿವಿ. Financial lease has a purchase option, operating lease has not purchase option. Okay, this is about the differences between financial lease and operating lease. Okay, yes, thanks for watching my video. This is very important question.